ರೆಬಲ್ಸ್ಗೆ ಕೌಂಟರ್ ಕೊಡಲು ಬಿಜೆಪಿ ರಾಜ್ಯಾಧ್ಯಕ್ಷ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಹಾಗಾದ್ರೆ ಯಾವ ರೀತಿ ತಯಾರಿ ಮಾಡಿಕೊಳ್ತಾ ಇದ್ದಾರೆ? ಮುಂದಿನ ವಾರವೇ ವಿಭಾಗ ಮಟ್ಟದಲ್ಲಿ ಸಭೆಯನ್ನ ನಡೆಸಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ರೆಬಲ್ಸ್ಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ವಾರವೇ ವಿಭಾಗ ಮಟ್ಟದಲ್ಲಿ ಸಭೆ ಕೂಡ ನಡೆಯಲಿದೆ. ಯತ್ನಾಳ್ ರಮೇಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಮನೆಯೊಂದು 4 ಬಾಗಿಲಾಗಿರುವ ಬೆಳಗಾವಿ ಜಿಲ್ಲೆ ಕೋರೆ ಜಾರಕಿಹೊಳಿ ಜೊಲ್ಲೆ ಕತ್ತಿ ಬಣದ ನಡುವೆ ಕಿತ್ತಾಟ ನಡೀತಾ ಇದೆ. 4 ಬಣಗಳನ್ನ ಒಂದುಗೂಡಿಸಲು ವಿಜಯೇಂದ್ರ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬಿವೈಬಿ ವಿರುದ್ಧ ಕತ್ತಿಯನ್ನ ರಮೇಶ್ ಜಾರಕಿಹೊಳಿ ಅವರು ಮಸುತ್ತಾ ಇದ್ದಾರೆ. ರೆಬಲ್ಸ್ಗೆ ಕೌಂಟರ್ ಕೊಡಲು ಬಿಜೆಪಿ ರಾಜ್ಯಾಧ್ಯಕ್ಷರೀಗ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಮುಂದಿನ ವಾರವೇ ವಿಭಾಗ ಮಟ್ಟದಲ್ಲಿ ಸಭೆಯನ್ನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಯತ್ನಾಳ್ ರಮೇಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ರೆಬಲ್ಸ್ನ ಶಮನ ಮಾಡಲಿಕ್ಕೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರು ಈಗ ಹೊಸದಾಗಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಮುಂದಿನ ವಾರವೇ ವಿಭಾಗ ಮಟ್ಟದಲ್ಲಿ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಯತ್ನಾಳ್ ರಮೇಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಅನ್ನ ಸದ್ಯಕ್ಕೆ ರಾಜ್ಯಾಧ್ಯಕ್ಷರು ಮಾಡಿಕೊಂಡಿದ್ದಾರೆ. ಇನ್ನು ಮನೆಯೊಂದು 4 ಬಾಗಿಲಾಗಿದೆ ಬೆಳಗಾವಿ ಜಿಲ್ಲೆ, ಅದನ್ನೆಲ್ಲವನ್ನು ಕೂಡ ಈಗ ಸರಿಪಡಿಸುವ ಜವಾಬ್ದಾರಿ ವಿಜಯೇಂದ್ರ ಮೇಲಿದೆ. ಹಾಗಾಗಿ ಏನು ನಿರ್ಧಾರ ಮಾಡ್ತಾರೆ, ಈ ಸಭೆ ಈಗ ಸದ್ಯಕ್ಕೆ ಮಹತ್ವವನ್ನು ಪಡ್ಕೊಂಡಿದೆ. ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಸದ್ಯಕ್ಕೆ ಭಾರಿ ಕುತೂಹಲವನ್ನ ಈ ಸಭೆ ಮೂಡಿಸ್ತಾ ಇದೆ. ಇನ್ನು ಬಿಜೆಪಿಲಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಸಾಹಿತ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳನ್ನು ನೋಡೋದಾದ್ರೆ ನಾವೀಗ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷದೊಂದು ಟೀಮ್ ಆದರೆ ಮತ್ತೆ ರೆಬೆಲ್ಸ್ ಒಂದು ಟೀಮ್ ಆಗ್ತಾ ಇದೆ. ರೆಬೆಲ್ಸ್ ಟೀಮ್ ಪದೇ ಪದೇ ರಾಜ್ಯಾಧ್ಯಕ್ಷ ವಿರುದ್ಧ ಹೇಳಿಕೆ ಕೊಡ್ತಾ ಇದೆ. ಅದೇ ರೀತಿಯಾಗಿ ಸಂಘಟನಾತ್ಮಕವಾಗಿ ಅಲ್ಲಿ ರಾಜ್ಯಾಧ್ಯಕ್ಷನ ಹೊರತುಪಡಿಸಿ ಒಂದು ಸಂಘಟನೆಯನ್ನು ಕಟ್ಟಲಿಕ್ಕೆ ಅಥವಾ ರಾಜ್ಯಾಧ್ಯಕ್ಷ ಹೊರತುಪಡಿಸಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ನಿರ್ಧರಿಸ್ತಾ ಇದೆ. ಅದೇ ರೀತಿಯಾಗಿ ಎಲ್ಲ ಒಂದು ರೆಬೆಲ್ಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು, ಅದೇ ರೀತಿಯಾಗಿ ಪಕ್ಷದಲ್ಲಿನ ಭಿನ್ನಮತವನ್ನ ಶಮನ ಮಾಡಬೇಕು ಅಂತೇಳಿ ವಿಜೇಂದ್ರ ಹೊರಟಿದ್ದಾರೆ. ಅದೇ ರೀತಿಯಾಗಿ ವಿಭಾಗೀಯ ಮಟ್ಟದಲ್ಲಿ ಒಂದು ಸಭೆ ನಡೆಸಬೇಕು, ಆ ಮೂಲಕವಾಗಿ ಈ ಒಂದು ಅಸಮಾಧಾನದ ಚಟುವಟಿಕೆ ನಿಲ್ಲಿಸಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡು ಕಾಣ್ತಾ ಇದೆ. ಹೀಗಾಗಿ ಮೊದಲದಾಗಿ ಅಸಮಾಧಾನ ಅಂತ ಹೇಳಿ ಕಂಡಾಗ ನಮ್ಗೆ ಕಾಣಿಸ್ಕೊಳ್ಳೋದು ಬೆಳಗಾವಿ ರಾಜಕಾರಣ ಗೊತ್ತೇ ಇದೆ. ಸಾಕಷ್ಟು ಬಣಗಳಿದೆ, ಸಾಕಷ್ಟು ಕತ್ತಿ ಬಣ ಇದೆ, ಕೋರೆ ಬಣ ಇದೆ, ಜಾರಕಿಹೊಳಿ ಬಣ ಇದೆ. ಈ ರೀತಿಯಾಗಿರ್ತಕ್ಕಂಥ ಬಣಗಳ ನಡುವೆ ಒಂದು ಸಾಮ್ಯತೆಯನ್ನು ಮೂಡಿಸಬೇಕಾಗುತ್ತೆ. ಈ ಪ್ರಯತ್ನವನ್ನು ಮಾಡಲಿಕ್ಕೆ ಇದೀಗ ರಾಜ್ಯಾಧ್ಯಕ್ಷರು ಹೊರಟಿದ್ದಾರೆ. ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಮತ್ತೆ ಒಂದಿಷ್ಟು ಟೀಮ್ ಕೂಡ ರಾಜ್ಯಾಧ್ಯಕ್ಷ ವಿರುದ್ಧ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಇದನ್ನು ಕೂಡ ಶಮನ ಮಾಡಬೇಕು, ಚಿಕ್ಕೋಡಿಯಲ್ಲಿ ಬೆಳಗಾವಿಯಲ್ಲಿನ ಅಸಮಾಧಾನವನ್ನು ಹೋಗಲಾಡಿಸಬೇಕು. ಈ ಪ್ರಯತ್ನ ಮಾಡಲಿಕ್ಕೆ ವಿಜೇಂದ್ರ ನಿರ್ಧಾರ ಮಾಡಿದ್ದಾರೆ. ಮುಂದಿನ ವಾರದಿಂದ ವಿಭಾಗವಾರು, ಯಾಕಂತ ಹೇಳಿದ್ರೆ ಒಟ್ಟು 4 ವಿಭಾಗವನ್ನು ನಾವು ನೋಡ್ಕೊಳ್ಬಹುದು ಕರ್ನಾಟಕದಲ್ಲಿ. ಈ 4 ವಿಭಾಗದ ಸಭೆ ಕೂಡ ಮಾಡಲಿಕ್ಕೆ ವಿಜೇಂದ್ರ ನಿರ್ಧಾರ ಮಾಡಿದ್ದಾರೆ. ಅದು ಕೇವಲ ಬೆಳಗಾವಿ ವಿಭಾಗ ಮಾತ್ರ ಅಲ್ಲ, ಬಾಗಲಕೋಟೆ ವಿಭಾಗ, ಮೈಸೂರು, ಬೆಂಗಳೂರು ಸೇರಿ ಬೇರೆ ಬೇರೆ ವಿಭಾಗದಲ್ಲೂ ಕೂಡ ವಿಜೇಂದ್ರ ಸಭೆ ಮಾಡ್ತಾರೆ. ಸಭೆ ಮಾಡೋದ್ರ ಮೂಲಕವಾಗಿ ಅಸಮಾಧಾನ ಚಟುವಟಿಕೆಗಳು ಬ್ರೇಕ್ ಹಾಕುವಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಇಲ್ಲಿ ಈ ಸಭೆ ಮಾಡಿದ ತಕ್ಷಣವಾಗಿ ಜಾರಕಿಹೊಳಿ ಯಾವ ರೀತಿ ರೆಸ್ಪಾನ್ಸ್ ಮಾಡೋದು ಇದಕ್ಕೂ ಕೂಡ ಕುತೂಹಲ. ಯಾಕಂತ ಹೇಳಿದ್ರೆ ಜಾರಕಿಹೊಳಿ ಅವರು ವಿಜೇಂದ್ರ ವಿರುದ್ಧ ರಾಜಕಾರಣವನ್ನ ಮಾಡಿಕೊಂಡು ಹೇಳಿಕೆಯನ್ನು ಕೊಡ್ತಾ ಬಂದವರು. ಹೀಗಾಗಿ ಅಸಮಾಧಾನವನ್ನು ಹೋಗಲಾಡಿಸ ಸಾಧ್ಯ ಆಗುತ್ತಾ, ಮತ್ತೆ ಪುನಃ ವಿಜೇಂದ್ರ ಮತ್ತೆ ರೆಬೆಲ್ಸ್ ನಾಯಕ್ ನಡುವೆ ಒಂದಿಷ್ಟು ಸಂಧಾನ ಏರ್ಪಡುತ್ತಾ ಅನ್ನೋದು ನೋಡಬೇಕಾಗುತ್ತೆ. ಈ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.